ನಮಸ್ಕಾರ ಹಾಗೂ ನನ್ನ ಇಂಡಸ್ಟ್ರಿಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಯಾಕೆ ತುಂಬಾ ಹೊಗಳಿದ್ದೀರಾ ನನಗೆ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಇವತ್ತು, ಕಿವಿ ತುಂಬಾ ನಿಮ್ಮೆಲ್ಲ ಹೊಗಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಕಷ್ಟ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಇರುವಂತಹ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದೀವಿ ಚಿತ್ರದುರ್ಗದಲ್ಲಿ, ಅದು ಪೀಕ್ ಸಮ್ಮರ್ ಅಲ್ಲಿ. ಜೊತೆಗೆ HMT ಫ್ಯಾಕ್ಟ್ರಿಲೇ ಒಂದಷ್ಟು ದಿವಸ ಶೂಟ್ ಮಾಡಿದೀವಿ. ಧೂಳು, ಹೊಗೆ, ಸ್ಮೋಕ್, ಅದ್ರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದೀವಿ. ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಹಳೆ ಪರಿಚಯ ಬೇರೆ. ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಾಗಿತ್ತು, ಒಂದು ದೊಡ್ಡ ಬ್ಯಾನರ್ ಅಲ್ಲಿ. ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು 12 ವರ್ಷದಿಂದ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು, ಅದೊಂದು ಫಸ್ಟ್ ವರ್ಕೌಟ್ ಆಗಿಲ್ಲ, ಇನ್ನೊಂದು ಮಾಡೋಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವ್ರು ಹೇಳಿದ್ರು. ನನ್ನ ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ. ಯಾಕೆಂದ್ರೆ ಆ ಟೈಟ್ಲು ಅಷ್ಟು ಚೆನ್ನಾಗಿತ್ತು, ಆಮೇಲೆ ಕತೆ ಕ್ಯಾಚಿ ಆಗಿತ್ತು. ಅವರಿಗೆ ಸಿನಿಮಾ ಈಗ ಯಾವ್ದು ನಿರ್ದೇಶನ ಮಾಡಿಲ್ಲದೆ ಇದ್ರು ಅವರು, ಕವಿರಾಜ್ ಅವ್ರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲ್ ಇಂದ ವರ್ಕ್ ಮಾಡಿ, ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನನಗೆ ಇಮಿಡಿಯೇಟ್ ಆಗಿ ನಿಮ್ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ರಾಘು ಅವರು 7-8 ಟೇಕ್ ಆಗ್ತಾ ಇದೆ, ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ತರದೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ನಾನು ಆ ಬಿಸಿಲಲ್ಲಿ ಏನಪ್ಪಾ ಇದು, ನಾನು ಮಾಡೋದ ನಂಗೆ ಆಕ್ಟಿಂಗೇ ಬರಲ್ವಾ, ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ. ಆಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸ್ತು, ನಾನ್ ಹಿಂಗ್ ಮಾಡಿದೀನ, ಚೆನ್ನಾಗ್ ಮಾಡಿದೀನಿ ಅಂತ ನನಗೆ ಅನಿಸ್ತು. ಯೂಶಲಿ ನನಗೆ ಅನ್ಸಲ್ಲ ಹಂಗೆ. ಸೊ ನಾನೇ ಒಂದ್ಸಲಿ ಬೆನ್ ತಟ್ಕೊಂಡೆ, ಅದಕ್ಕೆ ಥ್ಯಾಂಕ್ಸ್. ಯಾಕೆಂದ್ರೆ ರಾಘು ಅವ್ರಿಗೆ ಹೇಳ್ಬೇಕು, ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಏನೋ ಒಂದು ಪರ್ಟಿಕ್ಯುಲರ್ ಶೈಲಿಯಲ್ಲೇ ಬೇಕು ಅಂತ ಹೇಳಿದ್ದಾರೆ, ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲ ಹಿಡಿದು. ಅದು ನನಗೆ ಫ್ಯೂಚರ್ ಅಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ರಘು, ಒಳ್ಳೆ ನಿರ್ದೇಶನ ಮಾಡಿದೀರಾ. ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವ್ರದ್ದು. ನಾವು ಸ್ನೇಹಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬಾ ಅವ್ರದ್ದು ಒಳ್ಳೆ ವಿಚಾರಗಳಿದೆ. ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ, ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ. ಜೊತೆಗೆ ಅವರೇ ನಿರ್ದೇಶಕರಾಗಿದ್ರು, ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟ್ ಅನ್ನ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಮೇಲೂ ಅಷ್ಟೇ, ನಾನು ಒಂದ್ 2-3 ಸತಿ ಫೋನ್ ಎತ್ತಿಲ್ಲ, ಅಲ್ಲ 2-3 ಸತಿ ಇಲ್ಲ, ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಟ್ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳ್ದೆ ಅವರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದೀರ. ಥ್ಯಾಂಕ್ ಯು. ಆಮೇಲೆ ವೀರ್ ಸಮರ್ ಸರ್ ನನಗೆ ಒಂದು ಒಳ್ಳೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ, ಪ್ರಪಂಚದಿಂದ ಹುಟ್ಟಿ ಬಂದ ಊರನ್ನ ಅಂತ. ಹುಟ್ಟಿದ ಊರನ್ನ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ. ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ. ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಯೋಗರಾಜ್ ಭಟ್ ಅವರಿಲ್ಲ, ಅವ್ರಿಗೂ ಥ್ಯಾಂಕ್ಸ್. ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಅನ್ನ ನಮಗೆ ನೀಡಿದ್ದಾರೆ. ಆಮೇಲೆ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು. ನಾನು ಅವರು ಕೂಡ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಅವ್ರ ಡೈರೆಕ್ಷನ್ ಅಲ್ಲಿ. ಆ ಕತೆ ಕೂಡ ಅದ್ಭುತವಾಗಿದೆ. ಅವ್ರು ನೀವು ಮಾಡ್ತೀನಿ ಹೂ ಅಂದ್ರೆ ನಾನು ಖಂಡಿತ ಮಾಡ್ತೀನಿ. ಇನ್ನ ಗಡ್ಡ ಬಿಳಿ ಆಗಕ್ಕಿಂತ ಮುಂಚೆ ಮಾಡ್ಬೇಕದು. ಸೊ ಥ್ಯಾಂಕ್ ಯು ಕವಿರಾಜ್, ನಿಮ್ಮ ಲಿರಿಕ್ಸ್ ಇನ್ನ ಸೂಟ್ ಆಗ್ತೀನಲ್ವಾ. ಥ್ಯಾಂಕ್ ಯು. ನೋಡಿ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಕವಿರಾಜ್ ಅವರು ನನ್ಗೊಂದು ಸಿನಿಮಾ ಮಾಡ್ತಾರೆ. ತುಂಬಾ ಕತೆ ನಾನು ಕೇಳಿದೀನಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಕತೆ. ದಯವಿಟ್ಟು ಮಾಡಿ ಸರ್, ಮಾಡ್ತೀನಿ. ಥ್ಯಾಂಕ್ ಯು. ಶೃಂಗೇರಿ ಇಲ್ಲ ಬರ್ತೀನಿ ನಾನು ಇನ್ನ ಬಂದಿಲ್ಲ, ಹತ್ರ ಬಂದಿಲ್ಲ. ನೆಕ್ಸ್ಟ್ ವಜ್ರಕ್ ಶೆಟ್ಟಿ ನಿಮ್ದು, ನಾನು ತುಂಬಾ ಲೇಟ್ ಆಗಿ ನೋಡಿದೆ. ಸಲಾರ್ ಮೂವಿ ನೋಡಿದೆ, ಅದ್ಭುತವಾದ ನಟನೆ, ಪರ್ಫಾರ್ಮೆನ್ಸ್. ನಾನು ರಾಘವ್ರ ಹತ್ರ ನಿಮ್ ನಂಬರ್ ಇಸ್ಕೊಂಡು ನಿಮಗೆ ವಿಶ್ ಮಾಡೋಣ ಅಂತ ಇದ್ದೆ, ಬಟ್ ನೀವು ಇಲ್ಲೇ ನೇರವಾಗಿ ಸಿಕ್ಕಿದ್ರಿ. ನಾನು ಲೇಟ್ ಆಗಿ ನೋಡಿದೆ, ನಾನು ಮನೇಲಿ ನೋಡಿದೆ, ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಆಮೇಲೆ ನೀವು ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು. ಆಲ್ ದ ಬೆಸ್ಟ್. ಆಮೇಲೆ ನಾವು ಜೊತೆಗೆ ಇರ್ತಾ ಇದ್ವಿ ಯಾರ್ಯಾರಂದ್ರೆ ಇಡೀ ಸಿನಿಮಾದಲ್ಲಿ